ತಳ್ಳೋ ಗಾಡಿ ಆಯಿತು. ಈಗ ಬೇಕರಿ ಕಾಂಡಿಮೆಂಟ್ಸ್ ಅಂಗಡಿಗಳಿಗೂ ಸ್ಟಿಕ್ಕರ್ ಅಂತೆ. ಥಣಿಸಂದ್ರ ಭಾಗದಲ್ಲಿ ಅಂಗಡಿಗಳಿಗೆಲ್ಲ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ ಕಾಟಾಚಾರದ ಸರ್ವೆ. ಮನೆಗಳಿಗೆ ಹೋಗಿ ಸರ್ವೆ ಮಾಡ್ರಪ್ಪ ಅಂದರೆ ಇವರು ಬೇಕ್ರಿ, ಕಾಂಡಿಮೆಂಟ್ಸು, ಆಮೇಲೆ ತಳ್ಳೋ ಗಾಡಿ, ಇನ್ನು ಬಸ್ಗೊಂದು ಅಂಟಿಸಿಲ್ಲ. BMTC ಬಸ್ಗೂ ಅಂಟಿಸ್ಬಿಡ್ತಾರೆ, ಬಿಟ್ಟರೆ ಮೆಟ್ರೋಗೂ ಅಂಟಿಸ್ಬಿಡ್ತಾರೆ. ಇವ್ರಿಗೇನು ಗೊತ್ತಾ, ಒಟ್ಟಿನಲ್ಲಿ ಸ್ಟಿಕ್ಕರ್ಗಳು ಖಾಲಿ ಆಗಬೇಕು. ನಿನ್ನೆ ಯಾವುದೋ ಒಂದು ಅಪಾರ್ಟ್ಮೆಂಟ್ಗೆ ಹೋಗಿದ್ದಾರೆ ಇಬ್ಬರು. ಒಂದು ಫ್ಲೋರ್ಗೆ ಹೋಗ್ಬಿಟ್ಟು ಅಲ್ಲಿ 4 ಮನೆ ಇದೆ, ಸೀದಾ ಹೋಗಿ ಸ್ಟಿಕ್ಕರ್ ಅಂಟಿಸಿದ್ರು ಬಂದರು. ನೋಡಿ ಇಲ್ಲಿ 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 ಯಾವ ಮನೆ ಇದೆಯಪ್ಪ ಕಾಂಡಿಮೆಂಟ್ಸು ಬೇಕ್ರಿನಲ್ಲಿ? ಆ್ಯಕ್ಚುಲಿ ಬೇಕ್ರಿ ಕಾಂಡಿಮೆಂಟ್ಸ್ನಲ್ಲಿ ಸರ್ವೆನೇ ಮಾಡೋಂಗಿಲ್ಲ ಇವರು. ಮನೆಗೆ ಹೋಗಬೇಕು, ಮನೆ ಸರ್ವೆನೇ ಮಾಡಬೇಕು. ಅಲ್ಲೂ ಅಂಟಿಸಿದ್ದಾರೆ. ನಾಳೆ ದಿನ ಈಗಲೇ ಹೇಳ್ತೀನಿ ಕೇಳಿ, BMTC ಬಸ್ ಮೇಲೂ ಈ ಸ್ಟಿಕ್ಕರ್ ಕಂಡು ಬಂದರೆ ಆಶ್ಚರ್ಯ ಪಡಬೇಡಿ. ಅಷ್ಟು ಕೆಟ್ಟದಾಗಿ ಮಾಡ್ತಾ ಇದ್ದಾರೆ ಇವರು ಸರ್ವೆನ. ಬೆಂಗಳೂರು ನಗರದಲ್ಲಿ ಫೇಕ್ ಜಾತಿ ಸಮೀಕ್ಷೆ, ಕಾಟಾಚಾರದ ಸರ್ವೆಗೆ ಖರ್ಚಾಗಿರೋದು ಎಷ್ಟು ಗೊತ್ತಾ? 3.6 ಕೋಟಿ, 3,60,00,000. ಒಂದು ಸ್ಟಿಕ್ಕರ್ ಬೆಲೆ ₹2.47. ಸ್ಟಿಕ್ಕರ್ ಪ್ರಿಂಟ್ ಮತ್ತು ಪೇಸ್ಟಿಂಗ್ಗೆ ₹7.47 ಖರ್ಚು. ಭಿತ್ತಿಪತ್ರಕ್ಕೆ ₹6, ಕಿರುಚಿತ್ರಗಳಿಗೆ ₹30,000 ಖರ್ಚು. ಒಟ್ಟು ₹3,60,00,000 ವೆಚ್ಚದಲ್ಲಿ ಸರ್ವೆ ಮಾಡ್ತಾರೆ. ಆದರೆ ಬೆಂಗಳೂರು ನಗರದಲ್ಲಿ 60% ಸರ್ವೆ ಆಗಿಲ್ಲ. ನಿನ್ನೆ ಮಾಹಿತಿಯ ಪ್ರಕಾರ 52% ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಇದೇನು ಪ್ರಚಾರ ಸಿಗಲಿ ಅಂತಲೇ ಬೇಕು ಅಂತ ಇವರು ತಳ್ಳೋ ಗಾಡಿಗೆ, ಬೇಕ್ರಿಗೆ, ಕಾಂಡಿಮೆಂಟ್ಸ್ ಗಂಟಿಸ್ತಾ ಇದ್ದಾರಾ, ಅಥವಾ ಮನೆಗಂಟಿಸಿರೋ ಸ್ಟಿಕ್ಕರ್ನ ಯಾರು ಬೇಕು ಅಂತ ಕಿತ್ಕೊಂಡ್ಬಂದು ಈ ಥರ ಬೇರೆ ಬೇರೆ ಕಡೆ ಅಂಟಿಸ್ತಾ ಇದ್ದಾರಾ? BMTC ಬಸ್ಗೆ ಏನಾದ್ರು ಅಂಟಿಸಿದಾರಾ ಅಂತ ಪ್ರಶ್ನೆ. ಖಂಡಿತವಾಗ್ಲೂ ಕೂಡ BMTC ಬಸ್ಗಳಿಗೆ ಅಂಟಿಸುವಂತಹ ಸಮಯ ಬಂದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಕಂಡಲ್ಲಿ ಈ ಒಂದು ಸ್ಟಿಕ್ಕರ್ಗಳನ್ನು ಅಂಟಿಸ್ತಾ ಇದ್ದಾರೆ. ಈಗ ಕಾಂಡಿಮೆಂಟ್ಸ್ಗಳಿಗಾಯಿತು, ಬೇಕ್ರಿಗಾಯಿತು, ತಳ್ಳೋ ಗಾಡಿಗಳಿಗೂ ಕೂಡ ಸ್ಟಿಕ್ಕರನ್ನು ಅಂಟಿಸಿ, ಈ ಒಂದು ತಳ್ಳೋ ಗಾಡಿ ಮೇಲೆ ಏನಾದರೂ ಮನೆಗಳಿರುತ್ತಾ, ಅದರಲ್ಲಿ ಏನಾದರೂ ಜನ ವಾಸ ಮಾಡ್ತಾರಾ, ನಿಜಕ್ಕೆ ಇವ್ರಿಗೆ ಏನಾದರೂ ಕನಿಷ್ಠ ಸಾಮಾನ್ಯ ಪ್ರಜ್ಞೆ ಏನಾದರೂ ಇದೆಯಾ ಅನ್ನುವಂತಹ ಅನುಮಾನಗಳು ಕೂಡ ಕಾಡುತ್ತೆ. ಸೊ ಇದು ಒಂದು ಭಾಗದಲ್ಲ, ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಕೂಡ ಕಾಟಾಚಾರದ ಸರ್ವೆ ಆರಂಭ ಆಗಿದೆ. ಇದಕ್ಕೆ ಸುಮಾರು ₹3,60,00,000 ಹಣವನ್ನು ಖರ್ಚು ಮಾಡಿದ್ದಾರೆ. ಸೊ ಈ ರೀತಿಯ ದೊಡ್ಡ ಮಟ್ಟದ ಹಣವನ್ನು ವ್ಯಯ ಮಾಡಿ ಕೂಡ ಅದು ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಪಾರದರ್ಶಕ ಸರ್ವೆ ನಡೀತಾ ಇಲ್ಲ ಅಂತ ಹೇಳಿದರೆ ಇವ್ರುಗಳಿಗೆ ಏನು ಹೇಳಬೇಕು ಅನ್ನೋಂಥದ್ದು ಕೂಡ ದಿಕ್ಕು ತೋರಿಸ್ತಾ ಇಲ್ಲ. ಜೊತೆಗೆ ಪಾಲಿಕೆ ಅಧಿಕಾರಿಗಳಿಗೂ ಕೂಡ ಗೊತ್ತಿದೆ ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು. ಆದರೆ ಕೆಳಹಂತದ ಅಧಿಕಾರಿಗಳಿಗೆ ಒಂದು ಸರಿಯಾಗಿ ಸರ್ವೆ ಮಾಡ್ರಪ್ಪ ಅಂತ ಹೇಳುವಂಥ ಗೋಜಿಗೂ ಕೂಡ ಪಾಲಿಕೆ ಅಧಿಕಾರಿಗಳು ಹೋಗ್ತಾ ಇಲ್ಲ. ಸೊ ಹೀಗಾಗಿ ಸರ್ಕಾರಕ್ಕೆ ಒಂದು ತಪ್ಪು ಮಾಹಿತಿಯನ್ನು ಕೊಡೋದಕ್ಕೆ ಖುದ್ದು ಪಾಲಿಕೆ ಅಧಿಕಾರಿಗಳೇ ಈ ರೀತಿಯ ಫೇಕ್ ಸಮೀಕ್ಷೆಗೆ ಕಳಿಸ್ತಾ ಇದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗಾಗಲೇ ಬೆಂಗಳೂರು ನಗರದಲ್ಲಿ 60% ಕೂಡ ಸರ್ವೆ ಸಮೀಕ್ಷೆಯ ಕಾರ್ಯ ಪೂರ್ಣಗೊಂಡಿಲ್ಲ. ಸೊ ಇಲ್ಲಿವರೆಗೂ ಆಗಿದ್ದು ಎಲ್ಲವೂ ಕೂಡ ಫೇಕೆ ಅದು. ಸೊ ಇವರು ಏನಾದರೂ ಹಾಗೆ ಬಿಟ್ಟರೆ ಹಣೆಗೆ, ಮೈಗೆ ಎಲ್ಲ ಕಡೆಯೂ ಸ್ಟಿಕ್ಕರ್ ಅಂಟಿಸ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ನೆಗ್ಲಿಜಿಯನ್ಸಿ ಆಗಿದೆ. ಸೊ ಯಾಕೆ ಅಲ್ಲಿ ಏನಾಗ್ತಾ ಇದೆ, ಕರ್ತವ್ಯ ಲೋಪ ಏನಾಗ್ತಾ ಇದೆ, ಅದನ್ನು ಪ್ರಶ್ನಿಸುವಂಥ ಗೋಜಿಗೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೋಗೋದಿಲ್ಲ. ಒಂದೊಂದೇ ವಿಡಿಯೋಗಳು ಈಗ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಕರ್ತವ್ಯ ಲೋಪದ ವಿಡಿಯೋಗಳು ಬೆಳಕಿಗೆ ಬರ್ತಾ ಇದೆ. ಇದಕ್ಕೆ ಜನಾಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇದು ಯಾಕೋ ತುಂಬ ವಿಕೋಪಕ್ಕೆ ಹೋಗ್ತಿದೆ. ನೋಡಿ, ಚೆಕ್ ಮಾಡಿ ನಿಮ್ಮ ಏರಿಯಾದಲ್ಲಿರೋ ಮರಗಳಿಗೆ, ಲೈಟ್ ಕಂಬಗಳಿಗೆ ಏನಾದ್ರು ಅಂಟಿಸಿದಾರಾ ಅಂತ. ಅಂಟಿಸಿರ್ತಾರೆ ನನ್ನ ಪ್ರಕಾರ, ಅಲ್ಲೂ ಬಿಟ್ಟಿರಲ್ಲ ಇವರು. ಸಿಗುತ್ತೆ, ಆ ವಿಡಿಯೋಗಳು ಸಿಗುತ್ತೆ. ಇದೊಂದು ಕಾಟಾಚಾರದ ಸರ್ವೆ ಬೇಕಿತ್ತ? ಸರ್ಕಾರಕ್ಕೆ ಮುಖಭಂಗ ಇದು ನಿಜವಾಗ್ಲೂ.